ನೋಡಿದ್ರೆ ಗೊತ್ತಾಗುತ್ತೆ ಇಂಡಿಯನ್ ಬ್ರೆಡ್ಸ್, ನಾನ್, ಬಟರ್ ನಾನ್ ಹಾಗೆ ಗಾರ್ಲಿಕ್ ನಾನ್ ಮೂರನ್ನು ನಾವು ಒಂದೇ ಡೋನ ರೆಡಿ ಮಾಡಿಕೊಂಡು ಮನೇಲೆ ಆರಾಮವಾಗಿ ಮಾಡ್ಕೋಬಹುದು. ಯಾವುದೇ ಗ್ರೇವಿ ತಗೊಳ್ಳಿ ಹೊರಗಡೆ ಹೋದ್ರೆ ನಾನ್ ಅಥವಾ ತಂದೂರಿ ರೋಟಿನ ಆರ್ಡರ್ ಮಾಡ್ತೀವಿ. ನಾನಿಲ್ಲಿ 3 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಯಾವುದೇ ರೀತಿಯಾಗಿ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಮೊಸರನ್ನ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ರೋಟಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಮೊಸರು ಮತ್ತೆ ಎಣ್ಣೆನ ಹಾಕೊಳ್ಳೋದ್ರಿಂದ. ಈ ರೀತಿ ಸ್ವಲ್ಪ ಕೈಯಲ್ಲಿನೇ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಹಾಲಿನಲ್ಲಿ ಕಲ್ಸ್ಕೊಂಡ್ಬಿಡೋಣ. ನೀರನ್ನು ಹಾಕ್ಬೋದು, ಆದ್ರೆ ಹಾಲನ್ನು ಹಾಕೊಳ್ಳೋದ್ರಿಂದ ಇದರ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಚಪಾತಿ ಅದಕ್ಕೆ ಕಲ್ಸ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಹಿಟ್ಟನ್ನ ನೆನೆಯಕ್ಕೆ ಇಟ್ಬಿಡೋಣ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಿಟ್ಟು ಇವಾಗ ನೆಂದಿದೆ. ನಾನು ಇದರಿಂದ ಒಂದು ಚಿಕ್ಕ ಉಂಡೆನ ತಗೊಂಡು ಓವಲ್ ಶೇಪಲ್ಲಿ ಲಟ್ಸ್ಕೊಂಡ್ಬಿಡ್ತೀನಿ. ರೌಂಡ್ ಶೇಪ್ ಬೇಕಂದ್ರೆ ಅದರಲ್ಲೂ ಲಟ್ಸ್ಕೋಬಹುದು. ನೋಡಿ ಈ ರೀತಿ ತುಂಬಾ ಪ್ರೆಸ್ ಮಾಡಬೇಡಿ, ಮೃದುವಾಗಿ ಮೇಲೆನೆ ಲಟ್ಸ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾನು ಸ್ವಲ್ಪ ಗಾರ್ಲಿಕ್ನ ಹಾಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಎಲ್ಲ ಕಡೆನೂ ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದೆಲ್ಲ ಸ್ವಲ್ಪ ರೋಟಿಗೆ ಹತ್ತೋ ಹಾಗೆ ಒಂದ್ಸಾರಿ ಲಟ್ಸ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ನಾನ್ಗೆ ಹತ್ತೋ ಹಾಗೆ ಲಟ್ಸ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಕೈ ಮೇಲೆ ತಗೊಂಡು ಒಂದ್ ಸೈಡು ನಾವು ಇದಕ್ಕೆ ಸ್ವಲ್ಪ ನೀರನ್ನ ಹಚ್ಚಿ ತವಾ ಮೇಲೆ ಹಾಕೋಬೇಕು. ಈ ರೀತಿ ನೀರನ್ನ ಹಚ್ಚೋದ್ರಿಂದ ನಾವು ಇದನ್ನ ತಂದೂರಿ ರೀತಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ತವಾನ ನಾವು ಉಲ್ಟಾ ಮಾಡಿ ಬೇಯಿಸ್ಕೊತೀವಿ. ನೀರನ್ನ ಹಚ್ಚೋದ್ರಿಂದ ರೋಟಿ ಕೆಳಗಡೆ ಬೀಳೋದಿಲ್ಲ, ಸ್ಟಿಕ್ ಆಗಿ ಕೊಡುತ್ತೆ. ನೋಡಿ ಮೇಲ್ಗಡೆ ಬೆಂದಿದೆ. ಇದನ್ನ ಇನ್ನೊಂಚೂರು ಡೈರೆಕ್ಟ್ ಫ್ಲೇಮ್ ಮೇಲೆ ಬೇಯಿಸ್ಕೊಳ್ಳೋಣ. ಮೇಲೆ ಒಂದ್ ಸ್ವಲ್ಪ ಬಟರ್ನ ಹಚ್ಕೊಂಡ್ಬಿಟ್ರೆ ಗಾರ್ಲಿಕ್ ನಾನ್ ರೆಡಿ ಆಗ್ಬಿಡುತ್ತೆ. ನಾನ್ ಮಾಡೋದು ಹೇಗೆ ಅಂತ ನೋಡೋಣ. ಸೇಮ್ ಪ್ರೊಸೀಜರು, ಲಟ್ಸೋದು ಎಲ್ಲ ಹಾಗೆ ಇದೆ. ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಅದರಲ್ಲಿ ನಾವು ಗಾರ್ಲಿಕ್ ನ ಯೂಸ್ ಮಾಡ್ತೀವಿ, ಇದರಲ್ಲಿ ಗಾರ್ಲಿಕ್ ನ ಯೂಸ್ ಮಾಡಲ್ಲ. ಬಟ್ ಒಬ್ಬೊಬ್ಬರಿಗೆ ಗಾರ್ಲಿಕ್ ಇಷ್ಟ ಆಗಲ್ಲ, ಅವರು ಈ ತರ ಸಿಂಪಲ್ ನಾನ್ನ ಮಾಡ್ಕೊಂಡು ಕೂಡ ತಿನ್ಬೋದು. ನೋಡಿ ಇದನ್ನು ಕೂಡ ಓವಲ್ ಶೇಪ್ ಅಲ್ಲಿ ಲಟ್ಸ್ಕೊಂಡ್ಬಿಟ್ಟು ಇದ್ರ ಮೇಲೆ ಕೂಡ ಕಪ್ಪು ಎಳ್ಳು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಂದ್ಸಾರಿ ಲಟ್ಸ್ಕೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ಅದೆಲ್ಲ ತವಾ ಮೇಲೆ ಬಿದ್ದೋಗ್ಬಿಡುತ್ತೆ. ಇದಕ್ಕೂ ಕೂಡ ಬ್ಯಾಕ್ ಸೈಡ್ ನಾವು ಸ್ವಲ್ಪ ನೀರನ್ನ ಸವರ್ಬಿಟ್ಟು ತವಾ ಮೇಲೆ ಹಾಕೊಳ್ಳೋಣ. ತವಾ ಮೇಲೆ ಯಾವುದೇ ರೀತಿ ಬಟರ್ ಇರಬಾರ್ದು, ಎಣ್ಣೆ ಕೂಡ ಇರಬಾರ್ದು, ಇಲ್ಲಾಂದ್ರೆ ಅದು ಸ್ಲಿಪ್ರಿ ಆಗಿ ತವಾನ ಟರ್ನ್ ಮಾಡಿದಾಗ ಬೀಳುತ್ತೆ. ಇವಾಗ ನಾನು ಇದನ್ನ ತವಾ ಟರ್ನ್ ಮಾಡದೆ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಕೂಡ ಬೇಯಿಸ್ಕೋಬಹುದು, ತವಾನ ಟರ್ನ್ ಮಾಡಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ನಾನು ಇದನ್ನ ಡೈರೆಕ್ಟ್ ಫ್ಲೇಮ್ ಮೇಲೆ ಬೇಯಿಸ್ಕೊಂಡ್ಬಿಡ್ತೀನಿ. ನಮ್ಮ ನಾನ್ ಕೂಡ ರೆಡಿ ಆಯಿತು. ಸೇಮ್ ಪ್ರೊಸೀಜರ್ನ ಯೂಸ್ ಮಾಡಿ ನಾವು ಮೇಲ್ಗಡೆ ಬಟರ್ನ ಹಚ್ಚಿದ್ರೆ ಬಟರ್ ನಾನ್ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ ನಾನ್, ಬಟರ್ ನಾನ್, ಗಾರ್ಲಿಕ್ ಬಟರ್ ನಾನ್ 3 ರೆಡಿ ಆಗಿದೆ. ಸಾಫ್ಟ್ ಆ್ಯಂಡ್ ನೈಸ್ ಆಗಿ ಬಂದಿದೆ. ನೋಡಿ ಎರಡೂ ಕಡೆ ನೀಟಾಗಿ ಬೆಂದಿದೆ. ಇದನ್ನ ನೀವು ನಿಮ್ಗೆ ಇಷ್ಟವಾಗಿರೋ ಗ್ರೇವಿ ಜೊತೆ ತಿನ್ಬೋದು. ನಾನಿಲ್ಲಿ ಪನೀರ್ ಲಬಾಬ್ದಾರ್ನ ಮಾಡಿದ್ದೆ, ಅದರ ರೆಸಿಪಿನೂ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಥ್ಯಾಂಕ್ ಯು.